ನಾವು ಪ್ರತಿ ವರ್ಷದಂತೆ ನಮ್ಮ ಬೆಂಗಳೂರು ದೇವಾಂಗ ಸಂಘದಿಂದ ದೇವರ ದಾಸಿಮಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತೇವೆ. ಮಧುನಲ್ಲಿ ನಮ್ಮದು ಇದಿದೆ ಮಠ, ಅದೆಲ್ಲ ಅಭಿವೃದ್ಧಿ ಆಗಬೇಕು. ಸರ್ಕಾರಗಳು ನಮ್ಮ ಜನಾಂಗಕ್ಕೆ ಹೆಚ್ಚಿನ ಸಹಕಾರ ಆಶೀರ್ವಾದ ಮಾಡಲಿ ಅಂತ ವಿನಂತಿಸ್ತಾ ಇದ್ದೀವಿ. ಆದ್ಯ ವಚನಕಾರ ವಚನ ಬ್ರಹ್ಮ ದೇವರ ದಾಸಿಮಯ್ಯನವರ ಈ ಒಂದು ಜಯಂತ್ಯೋತ್ಸವ ಇಡೀ ದೇವಾಂಗ ಕುಲಕ್ಕೆ, ಜನಾಂಗಕ್ಕೆ, ಸಮಾಜಕ್ಕೆ ಒಂದು ಹೆಮ್ಮೆ ತರತಕ್ಕಂಥ ವಿಚಾರ. ನೇಕಾರಿಕೆ ಅನ್ನೋದೇ ನಶಿಸಿ ಹೋಗ್ತದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಅದನ್ನು ಮನವಿ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಇನ್ನಷ್ಟು ಉತ್ತೇಜನ ಕೊಡಬೇಕು ಸರ್ ನೇಕಾರ. ಪ್ರತಿಯೊಬ್ಬರು ಕೂಡ ಮಗ್ಗ ನಿಲ್ಲಿಸಿ ಇದರಲ್ಲಿ ಭಾಗಿಯಾಗಬೇಕು ಅನ್ನೋದು ಎಲ್ಲರ ಉದ್ದೇಶ. ನಾವು ಪ್ರತಿ ವರ್ಷದಂತೆ ನಮ್ಮ ಬೆಂಗಳೂರು ದೇವಾಂಗ ಸಂಘದಿಂದ ದೇವರ ದಾಸಿಮಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತೇವೆ. ಜುಮಾ ಮಸೀದ್ ರಸ್ತೆಯಲ್ಲಿರುವ ಈಗ ದೇವರ ದಾಸಿಮಯ ರಸ್ತೆಯಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನದಿಂದ ದೇವರ ದಾಸಿಮಯ್ಯನವರಿಗೆ ಮತ್ತು ಚೌಡೇಶ್ವರಿ ದೇವರಿನ ಪೂಜೆ ನಂತರ ಮೆರವಣಿಗೆಯಲ್ಲಿ ಕೂರಿಸಿ ಕಬ್ಬನಪೇಟೆಯ ಮುಖ್ಯ ಬೀದಿಗಳು ಮತ್ತು ಅವೆನ್ಯೂ ರಸ್ತೆಯಲ್ಲಿ ಈಗ ನಾವೇನಿದ್ದೀವಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಸಂಜೆ ಪುನಃ ಚೌಡೇಶ್ವರಿ ದೇವಸ್ಥಾನವನ್ನು ತಲುಪಿದ್ದೇವೆ. ಇದು ಪ್ರತಿ ವರ್ಷ ನಾವು ದೇವರ ದಾಸಿಮಯ ಜಯಂತಿಯನ್ನು ಈಗ ರಾಜ್ಯದ ಎಲ್ಲ ಕಡೆ ಆಚರಿಸಿದಂತೆ ನಾವು ಕೂಡ ಆಚರಿಸ್ತೇವೆ. ಅವರು ದೇವರ ದಾಸಿಮಯ್ಯನವರು ನಮ್ಮ ಕುಲಗುರು. ಆ ಕುಲಗುರುವಿನ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಎಲ್ಲರೂ ಕೂಡ ರಾಜ್ಯಾದ್ಯಂತ ಎಲ್ಲ ಊರುಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರವೂ ಕೂಡ ಆರ್ಥಿಕ ಸಹಾಯವನ್ನು ಮಾಡ್ತಾಯಿದೆ. ಇದರಿಂದ ಈ ದೇವರ ದಾಸಿಮಯ ಜಯಂತಿಯನ್ನು ಎಲ್ಲರೂ ಕೂಡ ನಾವು ಸಮಾಜ ಬಾಂಧವರು ಅದ್ಧೂರಿಯಿಂದ, ವೈಭವದಿಂದ, ಆಡಂಬರದಿಂದ ಆಚರಿಸ್ತೇವೆ. ನಮಸ್ಕಾರ. ಹೊರಟಿದೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಚೌಡೇಶ್ವರಿ ದೇವಸ್ಥಾನದಿಂದ ಎಲ್ಲ ಕಲಾ ತಂಡಗಳು, ಇವತ್ತು ಚಂಡಿ ಮೇಳ, ವೀರಗಾಸೆ, ಎಲ್ಲ ಕಲಾ ತಂಡಗಳು ಸಹಿತ ಈ ಮೆರವಣಿಗೆ ಈ ಕಬ್ಬನಪೇಟೆಯ ಮುಖ್ಯ ಬೀದಿಗಳಲ್ಲಿ, ಅವೆನ್ಯೂ ರಸ್ತೆಯಲ್ಲಿ, ಮೈಸೂರು ಬ್ಯಾಂಕ್ ವೃತ್ತದಿಂದ ಆಚರಿಸಿಕೊಂಡು ಸಂಜೆ ದೇವಸ್ಥಾನವನ್ನು ತಲುಪ್ತದೆ. ಪ್ರಗತಿಯನ್ನು ಕಾಣಬೇಕಾಗಿದೆ, ಅಭಿವೃದ್ಧಿ ಕಾಣಬೇಕಾಗಿದೆ. ಅದು ನಮ್ಮ ಒಂದು 10 ವರ್ಷಗಳ ಬೇಡಿಕೆ. ಮುದುನೂರು ಸಂಸ್ಥಾನವನ್ನು ಅಭಿವೃದ್ಧಿಗೊಳಿಸಬೇಕು ಅಂತೇಳಿ ಸರ್ಕಾರವು ಕಡೆ ಪಕ್ಷ ಒಂದು 100 ಕೋಟಿಯನ್ನಾದರೂ ಕೂಡ ಆರ್ಥಿಕ ಒಂದು ಅನುದಾನವನ್ನು ನೀಡಿ ಆ ಮುದುನೂರು ಸಂಸ್ಥಾನವನ್ನು ದೇವರ ದಾಸಿಮಯ್ಯನ ಜಯಂತಿಯನ್ನು ಪ್ರತಿ ವರ್ಷ ಇಷ್ಟು ಆಚರಿಸಿದರೆ ಅದು ಸಾಲದು. ಬರೀ ಸರ್ಕಾರ ನಾವು ಹಾರೈಕೆ ಮಾಡಿದ್ದೇವೆ ಮತ್ತು ಎಲ್ಲ ರೀತಿಯ ಸಹಕಾರ ಕೊಡ್ತಾಯಿದ್ದೇವೆ ಅಂತ ಹೇಳ್ತಾಯಿದ್ರೆ ಅಷ್ಟು ಹೇಳಿದರೆ ಸಾಲದು. ನಮ್ಮದು 10 ವರ್ಷಗಳ ಬೇಡಿಕೆ ಏನಿದೆ ನಮ್ಮ ಸಮಾಜದ್ದು, ಈ ಮುದುನೂರು ಸಂಸ್ಥಾನ ದೇವರ ದಾಸಿಮಯ್ಯನ ಹುಟ್ಟೂರು, ಆ ಮುದುನೂರು ಸಂಸ್ಥಾನ ಈಗ ನೋಡಿ ಕೂಡಲ ಸಂಗಮ ದೇವ ಒಂದು ಸಂಸ್ಥಾನವನ್ನು, ಆ ಕ್ಷೇತ್ರವನ್ನು ದೊಡ್ಡದಾಗಿ ಅಭಿವೃದ್ಧಿಪಡಿಸಿದಾಗೆ ನಮ್ಮ ಈ ಮುದುನೂರು ಸಂಸ್ಥಾನ, ಯಾಕೆಂದರೆ ದೇವರ ದಾಸಿಮಯ್ಯನವರು ನಮ್ಮ ಆದ್ಯ ವಚನಕಾರರು, ವಚನ ಬ್ರಹ್ಮ ಅವರು. ಈ ಒಂದು 12ನೇ ಶತಮಾನದಲ್ಲಿ ನಡೆದಂಥ ಒಂದು ಸಾಮಾಜಿಕ ಧಾರ್ಮಿಕ ಕ್ರಾಂತಿಗೆ ಅಡಿಪಾಯವನ್ನು ಹಾಕಿದಂಥವರು ದೇವರ ದಾಸಿಮಯ್ಯನವರು. ವಚನಕಾರರಿಗೆ ಒಂದು ಅವರ ಮೇಲೆ ಅಪಾರವಾದಂಥ ಪರಿಣಾಮವನ್ನು ಬೀರಿದಂಥವರು ದೇವರ ದಾಸಿಮಯ್ಯನವರು. ಇಂಥ ದೇವರ ದಾಸಿಮಯ್ಯನವರು ನಾವು ಕಡೆಗಣಿಸಬಾರ್ದು. ದೇವರ ದಾಸಿಮಯ್ಯನ ಹುಟ್ಟೂರು ಮುದುನೂರು, ಆ ಒಂದು ಸಂಸ್ಥಾನ, ಆ ಮುದುನೂರು ಕ್ಷೇತ್ರ ದೊಡ್ಡದಾಗಿ ಬೆಳೆಯಬೇಕು, ಅಭಿವೃದ್ಧಿ ಆಗಬೇಕು, ಪ್ರಗತಿ ಆಗಬೇಕು. ಆ ನಿಟ್ಟಿನಲ್ಲಿ ಈ ಸರ್ಕಾರ ಏನಾದರೂ ಶ್ರಮ ಪಟ್ಟರೆ, ಆರ್ಥಿಕ ಅನುದಾನವನ್ನು ನೀಡಿದರೆ ಆ ಕ್ಷೇತ್ರ ದೊಡ್ಡದಾಗ್ತದೆ. ನಮ್ಮ ಸಮಾಜ ಬಂದವರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತಾಗ್ತದೆ. ಮತ್ತು ಈ ವಚನ ಬ್ರಹ್ಮ, ಈ ದೇವರ ದಾಸಿಮಯ್ಯ ಏನಿದ್ದಾರೆ ಅವನಿಗೂ ಕೂಡ ಅವನ ಒಂದು ಆತ್ಮಕ್ಕೂ ಕೂಡ ಶಾಂತಿ ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನನ್ನ ಹತ್ರ ಲಕ್ಷ್ಮೀನಾರಾಯಣ, ಅಧ್ಯಕ್ಷರು ಪವರ್ಲೂಮ್ ಸೊಸೈಟಿಗೆ, ಇದು ಭಾಳ ವಿಜೃಂಭಣೆ ಮಾಡಬೇಕು ಅಂತ ಹೇಳಿ ಅವಿನಿ ರೋಡಲ್ಲಿ ಮೊದಲು ಮೆರವಣಿಗೆ ಇರಲಿಲ್ಲ. ನಾನು ಅಧ್ಯಕ್ಷ ಆದಮೇಲೆ ಬಂದು ಮೆರವಣಿಗೆ ತಂದಿದ್ದೆ. ಇದೇ ರೀತಿ ಮುಂದಕ್ಕೆ ಮುಂದುವರಿಸಿ ಚೆನ್ನಾಗಿ ನಡೀಲಿ ಅಂತ ಹೇಳಿ ನಾನು ಸರ್ಕಾರದಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಅವೆಲ್ಲ ಮಾತಾಡಿದ್ದಾರೆ, ಅವರೆಲ್ಲ ಹೇಳಿದ್ದಾರೆ. ಅದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ. ಇನ್ನೂ ಜೋರಾಗಿ ನಡಿಬೇಕು ಅಂತೇಳಿ ನಮ್ಮ ಆಸೆ. ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೀವಿ, ಅದೆಲ್ಲ ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಜೋರಾಗಿ ನಡಿಬೇಕಿದು. ಆಮೇಲೆ ಇದಕ್ಕೆ ನಮ್ಮದು ಮಧುನಲ್ಲಿ ನಮ್ಮದು ಇದಿದೆ ಮಠ, ಅದೆಲ್ಲ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗೋದಕ್ಕೋಸ್ಕರ ನಮ್ಮ ಸರ್ಕಾರದಿಂದ ಎಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಾಯಿದ್ವಿ. ರಾಜ್ಯ ದೇವಾಂಗ ಸಂಘದ ಪದಾಧಿಕಾರಿ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನ ಅದ್ಧೂರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬ್ಯಾಂಕ್ವೆಟ್ ಹಾಲಲ್ಲಿ ಉಮಾಶ್ರೀ ಅವರ ನೇತೃತ್ವದಲ್ಲಿ ಮಾಡಿದ್ವು.
ಅದಾದ ಮೇಲೆ ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ನಮ್ಮ ಡಾಕ್ಟರ್ ಜಿ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಲಕ್ಷ್ಮೀನಾರಾಯಣ ಅವರ ಏನು ಪವರ್ಲೂಮ್ ಸೊಸೈಟಿ ವಿನಾಯಕ ಇಂಗ್ಲೀಷ್ ಹೈಸ್ಕೂಲ್ ಅಂತ ಹೇಳ್ಬಿಟ್ಟು ಆ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಲಕ್ಷ್ಮೀನಾರಾಯಣ ಅವರು ಕೂಡ ನಮ್ಮ ಮತ್ತು ಎಲ್ಲರ ನೇತೃತ್ವದಲ್ಲಿ ದೇವಾಂಗ ಜನಾಂಗಕ್ಕೆ ಇಲ್ಲಿವರೆಗೂ ಅಂಥ ಪುರಸ್ಕಾರ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಆಗಲಿ ಎಲ್ಲ ಮಟ್ಟದಲ್ಲೂ ಕೂಡ ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಹಕಾರ ಸಿಗಲಿ ಅಂತೇಳ್ಬಿಟ್ಟು ಆಶಿಸ್ತಾ ಈ ಕಾರ್ಯಕ್ರಮನ ಅದ್ಧೂರಿಯಾಗಿ ಇವತ್ತೆಲ್ಲ ನಮ್ಮ ಹೋರಾಟ ನಿರಂತರವಾಗಿ ನಡೀತಾನೆ ಇದೆ. ಬ್ಯಾಂಕ್ವೆಟ್ ಹಾಲದ ಕಾರ್ಯಕ್ರಮದಲ್ಲಿ ಸುಮಾರು 10,000 ಜನ ಸೇರಿದ್ವು. ಅವತ್ತಿನಿಂದ ಇಲ್ಲಿವರೆಗೂ ಸಹ ನಮ್ಮ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ನಮ್ಮ ಏನು ಹಿಂದುಳಿದ ಒಂದು ಜನಾಂಗ ನಾವೇನಿದ್ದೀವಿ ಹಿಂದೆಯೇ ಉಳಿದುಬಿಟ್ಟಿದ್ದೀವಿ. ಒಂದು ಚಿಕ್ಕ ಜನಾಂಗ ಕೂಡ ಮುಂದೆ ಎಲ್ಲ ಒಂದು ಅವಕಾಶಗಳು ಸಿಕ್ಕಿ ಮೇಲೆ ಬಂದಿದ್ದಾರೆ. ನಮ್ಮ ಜನಾಂಗದಲ್ಲಿ ರಾಜಕೀಯವಾಗಿ ಆಗಲಿ ಯಾವುದೇ ವಿಚಾರದಲ್ಲಿ ಕೂಡ ಅಂಥ ಒಂದು ಪ್ರಥಮ ಸ್ಥಾನ ಸಿಕ್ಕಿಲ್ಲ. ಈ ಸರ್ಕಾರದ ಒತ್ತಾಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇರೋದು ಅಂದರೆ ಸರ್ಕಾರ ನಮಗೆ ಸಹಕಾರ ಆಶೀರ್ವಾದ ಮಾಡಲೇಬೇಕು. ಸಿದ್ದರಾಮಯ್ಯನವರು ಮತ್ತು ರಾಜ್ಯ ಮಟ್ಟದಲ್ಲಿ ಅಥವಾ BJP ಸರ್ಕಾರ ಇರಲಿ ಯಾವುದೇ ಒಂದು ಉತ್ತಮ ಸರ್ಕಾರಗಳು ನಮ್ಮ ಜನಾಂಗಕ್ಕೆ ಹೆಚ್ಚಿನ ಸಹಕಾರ ಆಶೀರ್ವಾದ ಮಾಡಲಿ ಅಂತ ವಿನಂತಿಸ್ತಾ ಇದ್ದೀವಿ. ಇವತ್ತು ದೇವರ ದಾಸಿಮಯ್ಯ ಜಯಂತ್ಯೋತ್ಸವವನ್ನು ಕರ್ನಾಟಕದಾದ್ಯಂತ ದೇವಾಂಗ ಬಂಧು ಬಗೆಯರೆಲ್ಲ ಆಚರಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ಬಸವಾದಿ ಶರಣರೆಲ್ಲ ದಾಸಿಮಯ್ಯನವ್ರನ್ನ ಒಪ್ಕೊಂಡಿದ್ದಾರೆ, ಬಸವಣ್ಣರೂ ಸಹ ಒಪ್ಕೊಂಡಿದ್ದಾರೆ. ವಚನ ಬ್ರಹ್ಮ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರು ತಮ್ಮ ಬದುಕಿನುದ್ದಕ್ಕೂ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದರು. ಮತ್ತು ಒಂದು ಗುಡಿ ಗೋಪುರಗಳನ್ನು ಕಟ್ಟುವುದಕ್ಕೆ ಮೊದಲು ಮನಸ್ಸಿನಲ್ಲಿ ನೀವು ಭಕ್ತಿಯನ್ನು ಶ್ರದ್ಧೆಯಿಂದ ದೇವರನ್ನು ಪೂಜೆ ಮಾಡಿ ಅಂತ ಹೇಳಿದರು. ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ, ಅಚ್ಚ ಶಿವೈಕ್ಯಂಗೆ ಒತ್ತಾರೆ ಅಮಾವಾಸೆ, ಅಚ್ಚ ಶಿವೈಕ್ಯಂಗೆ ಒತ್ತಾರೆ ಅಮಾವಾಸೆ, ಮಠ ಮಧ್ಯಾಹ್ನ ಸಂಕ್ರಾಂತಿ ಹುಣ್ಣಿಮೆ ಎಂಬುದಿಲ್ಲ, ಭಕ್ತನ ಮನೆ ಎಂಗಳವೇ ವಾರಣಾಸಿ ಕಾಣ ರಾಮನಾಥ. ಯಾಕೆಂತ ಹೇಳಿದರೆ ಬಸವಣ್ಣರಾಗಲಿ ನಮ್ಮ ದೇವರ ದಾಸಿಮಯ್ಯನವರಾಗಲಿ ಯಾವುದೇ ಒಂದು MA PhDಯನ್ನು ಪಡೆದವರಲ್ಲ. ತಮ್ಮ ದಿನನಿತ್ಯದ ವೃತ್ತಿಯ ಬದುಕಿನಲ್ಲಿ ನೇಕಾರಿಕೆಯ ವೃತ್ತಿಯಲ್ಲಿ ತಮ್ಮ ವಿಚಾರಗಳನ್ನು ಆ ಒಂದು ತ್ರಿಪದಿಯಲ್ಲಿ ಅಂದಿನ ಕಾಲದಲ್ಲಿ ಅವರು ಸಮಾಜ ಸೇವೆಯನ್ನು ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದಿ ಸರಿಪಡಿಸಲು ನಿರಂತರವಾದ ಪ್ರಯತ್ನವನ್ನು ಮಾಡಿದರು. ಮತ್ತು ಬಹಳ ಮುಖ್ಯವಾಗಿ ಅವರು ಸಮಾನತೆಯ ಬಗ್ಗೆ ಅವರು ಮಾತಾಡ್ತಾರೆ. ಆವತ್ತಿನ ಕಾಲದಲ್ಲಿ 11ನೇ ಶತಮಾನದಲ್ಲಿ ಅವರು ಈ ಒಂದು ಸಮಾನತೆಯ ಬಗ್ಗೆ ಮಾತಾಡ್ತಾರೆ. ಇವತ್ತು ಏನು ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯಗಳು ಮತ್ತು ಸರ್ಕಾರಗಳು ಸಮಾನತೆಯ ಪ್ರತಿಪಾದನೆಯನ್ನು ಮಾಡ್ತವೆ, ಅದನ್ನು ಅಂದೇ ದೇವರ ದಾಸಿಮಯ್ಯನವರು ಸಮಾನತೆಯನ್ನು ಮಾಡಿದರು. ಯಾವ ಭೇದ ಭಾವ ಇಲ್ಲ. ಅವರು ಒಂದು ಕಡೆ ಹೇಳ್ತಾರೆ, ಮನೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ, ಗಡ್ಡ ಮೀಸೆ ಬಂದರೆ ಗಂಡೆಂಬರಯ್ಯ, ಮನೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ, ಗಡ್ಡ ಮೀಸೆ ಬಂದರೆ ಗಂಡೆಂಬರಯ್ಯ, ನಡುವೆ ಇರುವ ಆತ್ಮವು ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮಲಿಂಗ ಅಂತ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಬದುಕಿನ ಸತ್ಯವನ್ನು ನಿರಂತರವಾದ ನಿತ್ಯ ಒಂದು ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನು ಪೂಜೆ ಮಾಡಿದರೆ ಆ ಭಗವಂತ ಒಲಿತಾನೆ, ಕಾಯಕವೇ ಕೈಲಾಸ ಎನ್ನುವ ಒಂದು ನಂಬಿಕೆ ಬಸವಣ್ಣರಲ್ಲಿ ಹೇಗಿತ್ತೋ ಅದರ ಅಷ್ಟೇ ನಂಬಿಕೆ ನಮ್ಮ ದಾಸಿಮಯ್ಯನವರಲ್ಲಿತ್ತು. ದಾಸಿಮಯ್ಯನವರು ನಮ್ಮ ದೇವಾಂಗ ಜನಾಂಗದಲ್ಲಿ ಹುಟ್ಟಿ ನಮಗೂ ಸಹ ಒಂದು ರೀತಿಯ ಬದುಕಿನ ದಾರಿಯನ್ನು ಅವರು ತೋರಿಸಿಕೊಟ್ಟಂತಹ ಆದ್ಯ ವಚನಕಾರ ವಚನ ಬ್ರಹ್ಮ ದೇವರ ದಾಸಿಮಯ್ಯನವರ ಈ ಒಂದು ಜಯಂತ್ಯೋತ್ಸವ ಇಡೀ ದೇವಾಂಗ ಕುಲಕ್ಕೆ, ಜನಾಂಗಕ್ಕೆ, ಸಮಾಜಕ್ಕೆ ಒಂದು ಹೆಮ್ಮೆ ತರತಕ್ಕಂಥ ವಿಚಾರ. ಅದು ಅಂದಿನಿಂದ ನಡ್ಕೊಂಡು ಬಂತು, ಇಂದಿಗೂ ನಡ್ಕೊಂಡು ಹೋಗ್ತಾ ಇದೆ, ಮುಂದೆಯೂ ನಡ್ಕೊಂಡು ಹೋಗ್ತದೆ. ನಿರಂತರವಾಗಿ ದೇವರ ದಾಸಿಮೆಯ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಕಡೆ ಸಂಭ್ರಮದಿಂದ, ಸಂತೋಷದಿಂದ, ಸಡಗರದಿಂದ ದೇವಾಂಗ ಒಂದು ಜಾತ್ರೆ ಹಬ್ಬವನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಅದನ್ನು ಎಲ್ಲರೂ ಸಹ ದೇವಾಂಗದವರು ಇವತ್ತು ಮನೆಗಳಲ್ಲಿ ದೇವರ ದಾಸಿಮೆಯನ್ನು ನೆನಪು ಮಾಡಿಕೊಳ್ಳುವ ಒಂದು ವಿಚಾರದಿಂದ ನಾವು ದೇವಾಂಗದವರು, ದೇವಾಂಗ ಮತಸ್ಥರು, ದೇವಾಂಗ ಕುಲಸ್ಥರು, ದೇವಾಂಗ ಸಮಾಜದವರು ದಾಸಿಮಯ್ಯನವರಿಗೆ ಕೊಡ್ತಕ್ಕಂಥ ನಮನಗಳು ಅದೇ ಅಂತ ನನ್ನ ಭಾವನೆಯಲ್ಲಿ ಹೇಳ್ತೀನಿ. ದೇವಾಂಗ ಜನಾಂಗದ ಎಲ್ಲ ಸಾರ್ವಜನಿಕರಿಗೂ ದಾಸಿಮಯ್ಯ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಇವತ್ತು 1046ನೇ ವರ್ಷದ ಜನ್ಮೋತ್ಸವ. ಅಂದರೆ ಆದ್ಯ ವಚನಕಾರ ಅಂತ ಏನು ಬಿರಿದಿದೆ, ಅಂದರೆ ಮೊದಲ ವಚನ ರಚನೆ ಮಾಡಿದವರೇ ನಮ್ಮ ದೇವರ ದಾಸಮ್ಮನವರು. ಹಾಗಾಗಿ ವಚನವನ್ನು ಪ್ರಪಂಚಕ್ಕೆ ಅಥವಾ ದೇಶಕ್ಕೆ ಕೊಟ್ಟವರು ಮೊಟ್ಟ ಮೊದಲು ದೇವರ ದಾಸಮ್ಮನವರು. ನಮ್ಮ ದೇವಾಂಗ ಸಂಘ ಇವತ್ತು ಶತಮಾನೋತ್ಸವ ಅಂದರೆ 100ನೇ ವರ್ಷ ಆಗಿದೆ ನಮ್ಮ ಸಂಘ ಸ್ಥಾಪನೆಯಾಗಿ. ಅವತ್ತಿಂದ ಇವತ್ತವರೆಗೂ ಕೂಡ ಬೆಂಗಳೂರು ನಗರದಲ್ಲಿ ನಾವು ಆಚರಣೆ ಮಾಡ್ಕೊಂಬರ್ತಾಯಿದ್ದೀವಿ. ಈಗ ಇದು ನಮ್ಮ ದೇವಾಂಗದವರು ಅಥವಾ ನೇಕಾರರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಕೂಡ
ಇಡೀ ರಾಜ್ಯಾದ್ಯಂತ ಆಂಧ್ರದಲ್ಲೂ ಕೂಡ ಆಚರಣೆ ಮಾಡ್ತಾರೆ, ತಮಿಳ್ನಾಡಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಹಾಗಾಗಿ ಎಲ್ಲೆಲ್ಲಿ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕುಲಬಾಂಧವರು ಕೂಡ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ, ನಮ್ಮ BJP ಸರ್ಕಾರ ಇದ್ದಾಗ ದೇವರ ದಾಸಿಮಯ್ಯ ಜಯಂತಿ ಸರ್ಕಾರದ ವತಿಯಿಂದ ಘೋಷಣೆ ಮಾಡ್ತಾರೆ. ಅವತ್ತಿಂದ ಇವತ್ತವರೆಗೂ ಸರ್ಕಾರದಿಂದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಇದು ನಡ್ಕೊಂಬರ್ತಾಯಿದೆ. ಸರ್ಕಾರಕ್ಕೆ ಬೇಡಿಕೆಗಳು ಸಾಕಷ್ಟು ಇದೆ. ಯಾಕಂದರೆ ನೇಕಾರಿಕೆ ಇವತ್ತು ನಶಿಸಿ ಹೋಗ್ತಾ ಇದೆ. ಯಾಕಂದರೆ ದೊಡ್ಡ ದೊಡ್ಡ ಒಂದು ಇಂಡಸ್ಟ್ರೀಸ್ ಬಂದಿರೋದ್ರಿಂದ ಕೈಮಗ್ಗ ನೇಕಾರ ಆಗ್ಬೋದು ಅಥವಾ ಪವರ್ಲೂಮ್ ನೇಕಾರ ಆಗ್ಬೋದು, ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಸಬ್ಸಿಡಿ ಕೊಡೋದು ಮುಖಾಂತರ, ಮತ್ತು ಅವ್ರಿಗೆ ಪವರ್ ಸಬ್ಸಿಡಿ ಕೊಡುವಂಥದ್ದು, ಹೆಚ್ಚಿಸುವಂಥದ್ದು, ಮತ್ತು ಅವರು ನೇಯ್ದಂಥ ಬಟ್ಟೆಗಳನ್ನ ಸರ್ಕಾರ ತಗೊಂಡು ಅದನ್ನು ಸ್ಕೂಲು ಕಾಲೇಜುಗಳಲ್ಲಿ ಅಥವಾ ಏನು ಸರ್ಕಾರದಲ್ಲಿ ಅದಕ್ಕೆ ಮಾರ್ಕೆಟಿಂಗ್ ಒಂದು ರೂಪಿಸುವಂಥದ್ದು ಸರ್ಕಾರದಿಂದ ಆದಾಗ ಮಾತ್ರ ನೇಕಾರರು ಬೆಳೆಯೋಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ನೇಕಾರಿಕೆ ಅನ್ನೋದೇ ನಶಿಸಿ ಹೋಗ್ತದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಅದನ್ನು ಮನವಿ ಪ್ರತಿ ವರ್ಷ ಮಾಡ್ತಾಯಿರ್ತೀವಿ. ಸ್ವಲ್ಪ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಎಲ್ಲ ಸರ್ಕಾರ ಬಂದಾಗೂ ಇನ್ನಷ್ಟು ಉತ್ತೇಜನ ಕೊಡಬೇಕು ಸರ್ ನೇಕಾರರು. ಜೇಡರ ದಾಸಮಯ್ಯ ಅಂತಲೇ ನಾರ್ತ್ ಕರ್ನಾಟಕದಲ್ಲಿ ಅವರು ನಮ್ಮ ವಚನಕಾರ ಇದ್ದಾರಲ್ಲ, ಬಸವಣ್ಣವ್ರಿಗಿನ್ನ ಹಳೆ ಕಾಲದವರು. ಅವತ್ತಿನ ಕಾಲಕ್ಕೆ ಅವರೊಬ್ಬ ಸಾಮಾನ್ಯ ಗೃಹಸ್ಥ ಆಗಿ ಒಂದು ಮದುವೆ ಆಗಿ ಆವತ್ತಿನ ಕಾಲದಲ್ಲೇ ಅವರು ಒಂದು ಹೆಣ್ಣಿಗೂ ಕೂಡ ಸಮಾನ ಸ್ಥಾನ ಕೊಟ್ಟಿದ್ದರು. ಸಮಾನತೆ ಅನ್ನೋದು ಅವರಿಂದನೇ ಸೃಷ್ಟಿಯಾಗಿತ್ತು. ಮತ್ತು ಅವರು ಬಿಡುವಿನ ಟೈಮಲ್ಲೆಲ್ಲನೂ ಅವರು ವಚನ ಬರೆಯೋರು. ಅಂದರೆ ಆ ವಚನಗಳು ಎಲ್ಲರೂ ನಮ್ಮ ಜನಜೀವನಕ್ಕೆ ಸಾಮಾನ್ಯ. ನಮ್ಮ ಸುತ್ತಮುತ್ತ ಏನಿದೆ ಅಥವಾ ಆ ಥರದ್ರಲ್ಲಿ ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ಸುಳುವ ಗಾಳಿಯು ನಿನ್ನದ ದಾನ, ನಿನ್ನ ದಾನವ ಬಿಟ್ಟು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬೆ ನಾವು ರಾಮನಾಥ ಅಂತ ಅವ್ರದ್ದು ರಾಮನಾಥ ಅಂತ ಇಟ್ಕೊಂಡು ಅವರು ಬರೆಯೋರು. ಮತ್ತು ಅವ್ರ ಅವತ್ತಿನ ಕಾಯಕ ಕೂಡ ಅವ್ರದ್ದು ನೇಕಾರರು. ಅವ್ರ ಮಿಸ್ಸಸ್ಸು ಅವತ್ತಿನ ಕಾಲಕ್ಕೇ ಗಂಡಸಿಗೆ ಸರಿ ಸಮಾನವಾಗಿ ಮಾಡ್ತಾಯಿದ್ರು. ಸೊ ನಮಗೆ ಒಂದು ಮಾದರಿ ಅವರು ದೇವರ ದಾಸಮಯ್ಯ. ಆ ಒಂದು ಜಯಂತಿನ ನಮ್ಮದ್ರಲ್ಲಿ ಇವಾಗ ಗೌರ್ಮೆಂಟಿಂದ ಕೂಡ ಮಾಡ್ತಾಯಿದ್ದಾರೆ. ಇದು ನಮ್ಮದು 100ನೇ ವರ್ಷ ಆಗುತ್ತೆ ದೇವಾಂಗ ಸಂಘಕ್ಕೆ. 100 ವರ್ಷದಿಂದ ನಮಗೆ ಇದನ್ನು ಅವತ್ತಿಂದ ಸಣ್ಣ ಮಟ್ಟದಲ್ಲಿ ಮಾಡ್ತಾಯಿದ್ರು. ಹಂಗೆ ದೊಡ್ಡದಾಗಿ ಮಾಡಿ ಇವತ್ತಿನ ಕೂಡ ವಿಜೃಂಭಣೆಯಿಂದ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಮಗ್ಗ ನಿಲ್ಲಿಸಿ ಇದರಲ್ಲಿ ಭಾಗಿಯಾಗಬೇಕು ಅನ್ನೋದು ಎಲ್ಲರ ಉದ್ದೇಶ. ಬರ್ತಾರೆ ಎಲ್ಲ. ಮತ್ತು ಇವತ್ತು ಪ್ರದರ್ಶನ ಬಂದು ಕಬ್ಬನ್ಪೇಟೆ ಇವಾಗಿಲ್ಲ ಆಯಿತು ಊಟ. ಹಾಗೆ ಇಲ್ಲ ಆಂಧ್ರ ದೇವಾಂಗ ಸಂಘಕ್ಕೆ ಹೋಗುತ್ತೆ ಇದು ದೇವರ ದಾಸಮಯ್ಯ ರೋಡಲ್ಲಿ. ಅಲ್ಲಿಂದ ಮುಂದೆ ಟೆಕ್ಸ್ಟೈಲ್ ಬ್ಯಾಂಕ್ ಇದೆ. ಅಲ್ಲಿಂದ ಕಬ್ಬನ್ಪೇಟೆ ಗಲ್ಲಿಯಲ್ಲೂ ಅರವಂಟಿಗೆ ಇಡ್ತಾರೆ. ಕೆಲವರು ಫ್ರೂಟ್ಸ್ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ. ಸೊ ನಮಗೆಲ್ಲನೂ ದಾಸಮಯ್ಯ ಅವ್ರು ಮಾಡಬೇಕು ಅಂದರೆ, ಯಾಕೆಂದರೆ ಅವರೊಬ್ಬ ದೇವರು ಆ ಥರ ಅಲ್ಲ, ಜನಸಾಮಾನ್ಯನೇ ತನ್ನ ವಚನದಿಂದ ಅಷ್ಟು ಹೆಸರು ಮಾಡಿ. ಬಸವಣ್ಣವರೇ ಹೇಳಿದ್ದಾರೆ, ನನಗಿನ್ನ ಮೊದಲು ವಚನಗಾರ ಅಂದರೆ ಅದು ದೇವರ ದಾಸಮಯ್ಯ ಅಂತ. ನಮಗೆ ತುಂಬ ಖುಷಿಯಾಗುತ್ತೆ ಸರ್, ಈ ಜನಾಂಗದಲ್ಲಿ ಹುಟ್ಟಿ ಈ ಒಂದು ಸಂಭ್ರಮನ ಆಚರಿಸ್ಬೇಕು.